ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಬಂದುಬಿಟ್ಟು ನಿನ್ನೆ ವಿಡಿಯೋ ತೊಗೊಂಡಿದ್ದೆ ಫ್ರೆಂಡ್ಸ್. ಯಾಕಂದರೆ ನಿನ್ನೆ ಕಾರು ಹುಣ್ಣಿಮೆ ಇತ್ತಲ್ವ, ಬಸವಣ್ಣನ ಮೆರವಣಿಗೆ ಮಾಡ್ತಾಯಿದ್ರು ನೋಡಿ. ನಮ್ಮ ಕಡೆ ಹೇಗೆ ಅಂದರೆ ಬಸವಣ್ಣನ ಇದು ರೇಸ್ ಇಟ್ಟು ಯಾರು ಫಸ್ಟ್ ಬರ್ತಾರೆ, ಯಾರು ಸೆಕೆಂಡ್ ಬರ್ತಾರೆ ಅಂತ ಇದು ಒಂದು ಆಟ ಇಡ್ತಾರೆ ಫ್ರೆಂಡ್ಸು. ಆವಾಗ ಫಸ್ಟ್ ಬಂದವ್ರಿಗೆ ಮೆರವಣಿಗೆ ಮಾಡ್ತಾರೆ, ಇಷ್ಟಂತ ದುಡ್ಡು ಕೊಡ್ತಾರೆ ನೋಡಿ ಫ್ರೆಂಡ್ಸ್. ಅದು ಅಲಂಕಾರ ಮಾಡಿಬಿಟ್ಟು ಮೆರವಣಿಗೆ ಮಾಡಬೇಕು ನೋಡಿ ಫ್ರೆಂಡ್ಸ್, ಗೆದ್ದವರು. ಇವಾಗ ನೋಡಿ ಬಸವಣ್ಣನ ಮೆರವಣಿಗೆ ಮಾಡ್ತಾಯಿದ್ರು ಎತ್ತುಗಳನ್ನ. ನಾನು ಅದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನೋಡಿ, ತುಂಬ ಚೆನ್ನಾಗಿದೆ. ಹಳ್ಳಿ ಸೈಡೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡೋದು, ನೋಡೋದಕ್ಕೆ ಸೂಪರಾಗಿರುತ್ತೆ. ಹಳ್ಳಿ ವಾತಾವರಣನೇ ಸಖತ್ತು ಫ್ರೆಂಡ್ಸ್. ನಿಜ ಹೇಳಬೇಕು ಅಂದರೆ ಸಿಟಿ ಸುಮ್ಮನೆ ದುಡ್ಡಿದ್ರೆ ಸಿಟಿ ಫ್ರೆಂಡ್ಸ್. ಹಳ್ಳಿ ಅಂದರೆ ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ, ಕಷ್ಟದಲ್ಲಿ ಭಾಗಿಯಾಗ್ತಾರೆ, ಆ ರೀತಿ ಅಲ್ವಾ ಫ್ರೆಂಡ್ಸ್. ನಿಜ ಹೇಳಬೇಕಂದ್ರೆ ಹಳ್ಳಿ ವಾತಾವರಣ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ಹಳ್ಳಿ ಹುಡುಗಿಯಾಗಿ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆ ನೋಡಿ ನನಗೆ. ಸಂಜೆ ಹಸ್ಬೆಂಡ್ ಬರಬೇಕಾದ್ರೆ ಹಲಸಿನ ಕೇಳಿದ್ದೆ ನಾನು. ಹಲಸಿನ ಹಣ್ಣು ತೊಗೊಂಡ್ಬಂದಿದ್ವಿ. ಚೆನ್ನಾಗಿತ್ತು, ಎಷ್ಟು ದೊಡ್ಡದಾಗಿತ್ತು ಅಂದರೆ ದೊಡ್ಡದಾಗಿತ್ತು ಫ್ರೆಂಡ್ಸ್. ಹಾಗೆ ಸ್ವೀಟು ಆಗಿ ಇತ್ತು ನೋಡಿ. ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಈ ಹಲಸಿನ ಹಣ್ಣು ಅಂದರೆ. ಅದೇ ರೀತಿ ಹಶ್ವಾಗ್ತಾ ಇದೆ ಅಂತ ಹೇಳಿದೆ, ಅದ್ರ ಜೊತೆನೇ ಒಂದು ವೆಜ್ ಪಪ್ ತೊಗೊಂಡ್ಬಂದಿದ್ದೆ ಫ್ರೆಂಡ್ಸ್. ಪಪ್ಪು ತಿನ್ನಲ್ಲ, ನಾನ್ ವೆಜ್, ಅದಕ್ಕೆ ವೆಜ್ ಪಪ್ಪು ಜಾಸ್ತಿ ಇಷ್ಟ ಆಗೋದು. ಬಿಸಿ ಬಿಸಿದು ಮಾಡಿಸ್ಕೊಂಡ್ಬಂದಿದ್ವಿ, ಎಷ್ಟು ಸಖತ್ತಾಗಿತ್ತು ಗೊತ್ತಾ. ಫಸ್ಟು ಒಂದು ಹಣ್ಣು ಟೇಸ್ಟ್ ನೋಡ್ಕೊಂಡ್ಬಿಡೋಣ, ಆಮೇಲೆ ಬಿಸಿದು ವೆಜ್ ಪಪ್ ತಿಂದರೆ ಆಯಿತು ಅಂತ ಒಂದು ಹಣ್ಣನ್ನು ಟೇಸ್ಟ್ ನೋಡ್ಕೊಂಡ್ರೆ ಸ್ವೀಟ್ ಸಖತ್ತಾಗಿತ್ತು. ಉದ್ದೆ ಕಡ್ಡಿನೂ ಖಾಲಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್. 2 ಡೇಸಿಂದ ಉದ್ದೆ ಕಡ್ಡಿನೇ ಹಚ್ಚಲಿಲ್ಲ, ಬರೀ ದೀಪ ಹಚ್ತಾ ಇದ್ದೆ ದೇವರಿಗೆ. ತೊಗೊಂಬನ್ನಿ ಅಂದರೆ ಅವ್ರು ಮಾತು ಬರ್ತಾಯಿದ್ರು, ಅದಕ್ಕೆ ನಾನು ಇವಾಗ ಹೇಳಿದ್ದೆ, ಇವಾಗ ತೊಗೊಂಡ್ಬಂದಿದ್ದೀನಿ ನೋಡಿ. ಇಲ್ಲಿ ವೆಜ್ ಪಪ್ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ವೆಜ್ ಪಪ್ ಎಲ್ಲ ತಿಂದಮೇಲೆ ಅದಾದಮೇಲೆ ಇಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನಂದರೆ ನೈಟ್ ಊಟಕ್ಕೆ ಪಲಾವ್ ಮಾಡ್ತಾಯಿದ್ದೀನಿ. ಈ ಥರ ಪಲಾವ್ ಏನಾದರೂ ಮಾಡ್ಕೊಂಡು ತಿಂದ್ಬಿಟ್ರೆ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಇಲ್ಲಿ ನಾನು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಇದೇನು ಮೊಸರು, ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಇವಾಗ ಏನಂದರೆ ಚಿಕನ್ ಮ್ಯಾರಿನೇಟ್ ಮಾಡ್ತಾರಲ್ವ ಗೊತ್ತಾ ನಿಮಗೆ, ಆ ಥರ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಏನಾದರೂ ಮಾಡ್ಕೊಂಡು ತಿಂದ್ಬಿಟ್ರೆ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಉಪ್ಪು ಹಾಕೋದು ಮರ್ತುಬಿಟ್ಟಿದ್ದೆ, ಅದಕ್ಕೆ ಮತ್ತೆ ಈಗ ಉಪ್ಪು ಹಾಕ್ಬಿಟ್ಟು ಕೈಯಿಂದ ಕಲಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನಾನು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಅದಾದ ನಂತರ ಇದು ಎಂಥ ಇದು ಉಪ್ಪ ಹೆಸರೇ ಬರ್ತಿರಲ್ವ, ಈ ವಿಡಿಯೋ ಮಾಡಬೇಕಾದ್ರೇ ಹೆಸರು ಬರೋದಿಲ್ಲ ನೋಡಿ. ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಅದು ಕೆಂಪಗಾಗಬೇಕು, ಅಲ್ಲಿವರೆಗೂ ಬಿಡೋಣ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಚಪ್ಪಟ ಫ್ರೆಂಡ್ಸ್, ಹುಷಾರಾಗಿ ಹಾಕಬೇಕು. ನಾವು ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಆಲೂಗಡ್ಡೆನ, ಇದನ್ನು ಇವಾಗ ಇದಕ್ಕೆ ಶಿಫ್ಟ್ ಮಾಡಬೇಕಾಗುತ್ತೆ ನೋಡಿ. ಇವಾಗ ತೊಗೊಳ್ಳೋಣ. ಏನಿದೆ ಫ್ರೆಂಡ್ಸ್, ಇಷ್ಟು ಹಾಕೋದಷ್ಟೇ. ನೀವೇನಾದರೂ ಈ ಥರ ನಾನು ಇದು ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡಿ ಫಾಲೋ ಮಾಡ್ತಾ ಇದ್ದೀನಲ್ವ, ನೀವೇನಾದರೂ ಈ ಥರ ಮಾಡ್ಕೊಂಡು ತಿಂದರೆ ಫಿದಾ ಆಗಿಬಿಡ್ತೀರ ಫ್ರೆಂಡ್ಸ್. ಅಷ್ಟು ಸಖತ್ತಾಗಿರುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಸ್ಪೂನ್ ಎಲ್ಲಿದೆ? ಕೈ ತೊಗೊತೀನಪ್ಪ. ನನ್ನ ಫೇವ್ರೆಟ್ ಸ್ಪೂನ್ ಇಲ್ಲಿದೆ, ಇದೇ ನೋಡಿ ನನ್ನ ಫೇವ್ರೆಟ್. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗುತ್ತೆ ನೋಡಿ. ಇವಾಗ ಚಿಕನ್ ಮ್ಯಾರಿನೇಟ್ ಮಾಡ್ತಾರಲ್ವ, ನೋಡಿದ್ದೀರಾ? ನಾವು ನಾನ್ ವೆಜ್ ಮಾಡಲ್ಲ ಬಿಡಿ, ಕೆಲವೊಬ್ರು ಚಿಕನ್ ಮ್ಯಾರಿನೇಟ್ ಮಾಡ್ತಾರಲ್ವ, ಆ ರೀತಿ ಎಣ್ಣೆ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿದ್ದೀನಿ. ಎಲ್ಲ ಥರ ಮಸಾಲೆ ಹಾಕಿ, ಚಿಕನ್ ಮಸಾಲೆ ಏನೂ ಹಾಕಿಲ್ಲ ಫ್ರೆಂಡ್ಸ್, ಮತ್ತು ಅದನ್ನು ಹಾಕಿದ್ದೀನಿ ಅಂತ ಅಂದ್ಕೊಂಡಿರಾ.
ಧನಿಯಾ ಪುಡಿ, ಮಸಾಲ ಪುಡಿ ಮತ್ತು ನಾವು ಎಲ್ಲ ಥರದ ಕಾಳುಗಳನ್ನು ಹಾಕ್ಬಿಟ್ಟು ಖಾರ ಮಾಡ್ತಾರೆ ನಮ್ಮ ಮನೇಲಿ, ಅದು ಸಖತ್ತಾಗಿರುತ್ತೆ. ಅದನ್ನು ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ದಪ್ಪ ಆಗಿಬಿಟ್ಟಿದೆ, ಅದಕ್ಕೆ ಅದು ಸ್ವಲ್ಪ ನೀಟಾಗಿ ಬರ್ತಾ ಇಲ್ಲ. ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ನೋಡಿ. ಅಷ್ಟರೊಳಗಡೆ ಅಕ್ಕಿ ತೊಳ್ಕೊಳ್ಳೋಣ. ಅಕ್ಕಿ ತೊಳೆದಿಲ್ಲ ಫ್ರೆಂಡ್ಸ್, ಹಾಗೆ ಇಟ್ಟಿದ್ದೆ. ಸಿದ್ಧಾಗ್ಬಿಡ್ತೀರ ನೀವೇನಾದರೂ ಈ ಥರ ಮಾಡ್ಕೊಂಡು ತಿಂದರೆ. ಅದಕ್ಕೆ ಒಂದ್ಸರಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಇಷ್ಟ ಆಯಿತು ಅಂದರೆ ಒಂದ್ಸರಿ ಟ್ರೈ ಮಾಡಿ, ಇಷ್ಟ ಆಯಿತು ಅಂದರೆ ಮತ್ತೆ ಕಂಟಿನ್ಯೂ ಮಾಡಿ. ನಿಮ್ಮ ಇಷ್ಟ ಅಲ್ವಾ ಫ್ರೆಂಡ್ಸ್, ಒಬ್ರೊಬ್ರು ಒಂದೊಂದು ಥರ ಟೇಸ್ಟ್ ಅಲ್ವಾ. 2-3 ಸಾರಿ ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್, ಯಾಕಂದರೆ ಪುಡಿ ಕಳಿಸಿರ್ತೀವಲ್ವಾ ಅಕ್ಕಿ ಪುಡಿ, ಅದಕ್ಕೆ ನಾನಂತರೂ 3-4 ಸಾರಿ ತೊಳಿತಾನೇ ಇರ್ತೀನಿ ನೋಡಿ. ನಮ್ಮ ಕಡೆ ಹುಳ ಆಗ್ತವೆ ಅಂತ ಅಕ್ಕಿ ಪುಡಿ ಕಲಿಸಿರ್ತಾರೆ, ಅದಕ್ಕೋಸ್ಕರ 4-5 ಸಾರಿ ತೊಳ್ಕೊಳ್ಬೇಕು. ಇದು ಅಡುಗೆ ನೀರು ನೋಡಿ, ಅಡುಗೆ ನೀರು ತುಂಬಿಟ್ಕೊಂಡಿದ್ದೀನಿ. ಈ ಗ್ಲಾಸಲ್ಲೇ ಅಕ್ಕಿ ಹಾಕಿದ್ದೀನಿ, ಅದೇ ಗ್ಲಾಸಲ್ಲಿ ನೀರು ಹಾಕಬೇಕೀಗ. ಈ ಕಡೆ ಬರೋಣ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆಲ್ಲ ಬಿಟ್ಕೊಂಡಿದೆ. ವಾವ್, ಸಖತ್ತಾಗಿದೆ ಅಲ್ವಾ. ಚೆನ್ನಾಗಿ ಯಾವುದೇ ಆಯಿತು ಅಡುಗೆ ಎಣ್ಣೆ ಬಿಟ್ಕೋಬೇಕು ಮೇಲೆ, ಆವಾಗ ಪರ್ಫೆಕ್ಟಾಗಿದೆ ಅಂತ ಅರ್ಥ. ಮೊಸರು ಸ್ವಲ್ಪನೇ ಇತ್ತು, ಸ್ವಲ್ಪ ಹಾಕಿದ್ದೀನಿ. ಓಕೆ, ಆ್ಯಕ್ಚುಲಿ ನಾನು ಮೊಸರು ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಇದ್ದರೆ ನನಗೂ ಇಷ್ಟ. ಇದನ್ನು ಸ್ವಲ್ಪ ಚೆಂದ ಬೆನಿಬೇಕು ಫ್ರೆಂಡ್ಸ್. ಇದರ ಅವಶ್ಯಕತೆ ಏನೂ ಇಲ್ಲ, ಯಾಕಂದರೆ ಇಲ್ಲಿರೋ ಐಟಮ್ಸ್ ಎಲ್ಲ ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕಿದ್ದೀನಿ. ಇದನ್ನು ಎತ್ತಿಟ್ಬಿಡೋಣ ಸೈಡಿಗೆ. ಎಲ್ಲಿರುತ್ತೋ ಅಲ್ಲಿಟ್ಟರೆ ಒಳ್ಳೆಯದು. ಇದು ಸ್ವಲ್ಪನೇ ಇದೆ, ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಫ್ರಿಜ್ ನೋಡೋಕೆ ಹೋಗಬೇಡಿ, ಯಾಕೆ ಅಂದರೆ ಅದು ಫುಲ್ಲು ತುಂಬಿಬಿಟ್ಟಿದೆ. ಚೆನ್ನಾಗಿ ಫ್ರೈ ಆಗಲಿ. ನನ್ನ ಮಗಳು ಎದ್ದಿದ್ದಾಳೆ, ಇನ್ನೂ ಅನ್ನ ಮಾಡೋಕ್ಕೆಲ್ಲ ಎದ್ಬಿಟ್ಲು ನೋಡಿ ಫ್ರೆಂಡ್ಸ್. ಎಂತ ಮಾಡೋದು ಮರೆಯರೆ. ಇದನ್ನು ಮುಚ್ಚೋಣ. ಈ ಪ್ಲೇಟ್ ನೋಡೋಕೆ ಹೋಗಬೇಡ್ರಿ, ಯಾಕಂದರೆ ಈ ಪ್ಲೇಟ್ನ ನಾನು ನೀರು ಹಾಕ್ಬಿಟ್ಟು ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೆ ಈ ಪ್ಲೇಟ್ ನೋಡೋಕೆ ಹೋಗಬೇಡ್ರಿ. ಇದೇನಪ್ಪ ಈ ಥರ ಪ್ಲೇಟ್ ಇದೆ ಅಂತ ನೀವು ಅಂದ್ಕೋಬಾರ್ದಲ್ವ, ಅದಕ್ಕೆ ಇವಾಗಲೇ ನಾನು ಮುಂಚೆಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಮತ್ತು ಏನೂ ಇಲ್ಲ. ಈ ಕೈ ಆ್ಯಕ್ಷನ್ ಯಾಕೆ, ಏನೋ ಮಾಡಬೇಕಂತ ಅನ್ನಿಸ್ತು, ಕೈ ಆ್ಯಕ್ಷನ್ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಈಗ ನನ್ನ ಆ್ಯಕ್ಷನ್ ಏನು ಗೊತ್ತಾ ಫ್ರೆಂಡ್ಸ್, ಈರುಳ್ಳಿ ಹೆಚ್ಚಬೇಕಾದ್ರೆ ಎಷ್ಟು ಖಾರ ಇತ್ತು ಗೊತ್ತಾ ಫ್ರೆಂಡ್ಸ್. ಈರುಳ್ಳಿ ತುಂಬ ಅಂದರೆ ತುಂಬಾ ಖಾರ ಇದೆ. ಅದು ಕಣ್ಣೆಲ್ಲ ನೀರು ಬಂದು ನೋಡಿದರೆ ಈರುಳ್ಳಿನೆಲ್ಲ ಹತ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ, ಆ ರೀತಿ ಆಗಿದೆ ಕಣ್ಣು. ಬಟ್ ಅದು ಖಾರ ಜಾಸ್ತಿ ಇತ್ತು ಫ್ರೆಂಡ್ಸ್. ನೋಡಿ ಅಡುಗೆ ಮಾಡೋ ಲಕ್ಷಣ ನೋಡಿ, ಈ ರೀತಿ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ, ಇದಕ್ಕೆ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕೋಣ ಫ್ರೆಂಡ್ಸ್. ಕಾಣಿಸ್ತಾ ಉಂಟಾ? ಕಾಣಿಸಿಲ್ಲ ಅಂದರೆ ಬ್ಯಾಕ್ ಕ್ಯಾಮ್ರಾ ಇಡ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಅಕ್ಕಿ ಹಾಕಬೇಕು, ಈ ಥರ ಹಂಗೆ ಚೆಲ್ಕೊತ ಇರಬೇಕು ನೋಡಿ. ನಂತರ ಹಾಕಬೇಕು, ಚೆಲ್ಲಬೇಕು, ಹಾಕಬೇಕು, ಚೆಲ್ಲಬೇಕು. ಸೀರಿಯಸ್ ಅಂದ್ಕೊಂಡ್ಬಿಟ್ಟಿದ್ದೀರಾ ಫ್ರೆಂಡ್ಸ್, ಜೋಕನ್ನು ಡೈರೆಕ್ಟಾಗಿ ಹಾಕ್ತೀನಿ ಫ್ರೆಂಡ್ಸ್. ಇದು ಮತ್ತೆ ನೀರು ಹಾಕ್ಬಿಟ್ಟು ಹಾಕ್ತೀನಿ. ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾ ಇದ್ದೀನಿ. ಅಷ್ಟರೊಳಗಡೆ ಇಲ್ಲಿ ನೀರು ತೊಗೊಳ್ಳೋಣ. ಇಲ್ಲಿ ಕ್ಯಾಮ್ರಾ ಇಡೋಣ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ವೇಟ್. ಇದರಲ್ಲಿ ನೀರು ಹಾಕಬೇಕಲ್ಲ, ನೀರು ಹಾಕಿದ್ದೀನಿ ಅದಕ್ಕೆ. ಇದೆಲ್ಲಿತ್ತು ಅಂದ್ಬಿಡ್ತೀನಿ ಫ್ರೆಂಡ್ಸ್. ಯಾವಾಗಿನ ಕೆಲಸ ಅವಾಗೆ ಮುಗಿಸ್ಕೊಳ್ಬೇಕು, ಆಮೇಲೆ ಮಾಡ್ತೀವಿ ಅಂತಂದರೆ ಅದು ಆಗಲ್ಲ. ಯಾಕಂದರೆ ಮಗಳಿದ್ದಾಳೆ, ಅವಾಗ ಮಗಳಿದ್ದಿಲ್ಲ. ಓಕೆ, ಇನ್ನೊಂದು ತಾಸಿ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊತಿದ್ವಿ, ಬಟ್ ಈಗಾಗಲ್ಲ. ಇದು ನೀಟಾಗಿ ಈ ಥರ ಅಂದ್ಕೊಂಡು ಮಸಾಲೆ ಎಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ಹೇಳ್ತಾ ಇರೋದು. ಆ ನೀರನ್ನೇ ಇದಕ್ಕೆ ಹಾಕಬೇಕು ಅಂತ. ಇವಾಗ
ಇದನ್ನು ನೋಡಬೇಕು ಫ್ರೆಂಡ್ಸ್, ಉಪ್ಪು ಖಾರ ಇನ್ನೊಂದು ಸಾರಿ ಟೇಸ್ಟ್ ನೋಡಬೇಕು, ಯಾಕಂದರೆ ನಾವು ನೀರು ಹಾಕಿದ್ದೀವಲ್ವ ಅದಕ್ಕೆ. ಸ್ವಲ್ಪ ಉಪ್ಪು ಕಮ್ಮಿ ಇದೆ ಫ್ರೆಂಡ್ಸ್, ಖಾರ ಎಲ್ಲ ಸಖತ್ತಾಗಿದೆ, ಉಪ್ಪು ತೀರನೇ ಕಮ್ಮಿ ಇದೆ. ನಿಂಬೆಹಣ್ಣು ಬೇಕಾದರೆ ನಿಂಬೆಹಣ್ಣು ಹಾಕ್ಕೋಬೋದು, ಬಟ್ ನಿಂಬೆಹಣ್ಣಿದೆ ಹುಳಿ ಜಾಸ್ತಿ ಆಗುತ್ತೆ, ಮೊಸರು ಹಾಕಿದ್ದೀನಿ ಅದಕ್ಕೆ. ಕುಕ್ಕರ್ನ ಕ್ಲೋಸ್ ಮಾಡಿದ್ದಾಯಿತು ಫ್ರೆಂಡ್ಸ್. ಈಗ ಏನೇನು ಪಾತ್ರೆ ಇದೆ ಅದೆಲ್ಲ ತೊಳೆದು ಹಾಕ್ಕೊಂಡ್ಬಿಡೋಣ ಬನ್ನಿ. ಕ್ಯಾಮ್ರಾ ಸೊಟ್ಟ ಬಟ್ಟೆ ಇಡ್ತಾ ಇದ್ದೀನಿ ಅಲ್ವಾ ಫ್ರೆಂಡ್ಸ್. ಅರ್ಧಂಬರ್ಧ ಫೇಸ್ ಕಾಣಿಸ್ತಾ ಉಂಟು ನಿಮಗೆ. ಇದು ಕುಡಿಯೋ ನೀರಿನ ಗ್ಲಾಸ್. ಇವಾಗ ಇಷ್ಟು ಪಾತ್ರೆ ಇದೆ, ತೊಳೆದಾಕ್ಬಿಡ್ತೀನಿ, ಆಮೇಲೆ ನೋಡುವ ಏನಾಗುತ್ತೆ ಅಂತ. ಅಲ್ಲಿವರೆಗೂ ನೀವು ಇಲ್ಲೇ ಇರಿ. ಕ್ಯಾಮ್ರಾ ರಾಣಿ ಅಂತ ಹೆಸರಿಟ್ಟಿದ್ದೀನಿ. ಕ್ಯಾಮ್ರಾ ರಾಣಿ ಯಾರು ಅಂದರೆ ನನ್ನ ಫೋನ್ ಫ್ರೆಂಡ್ಸ್. ಸಾರಿ ನನ್ನ ಮನೆ ಹತ್ರ ಕಷ್ಟ. 4 ಫ್ರೆಂಡ್ಸ್, ತೊಳೆದಾಕ್ಬಿಡ್ತೀನಿ, ಆಮೇಲೆ ಊಟ ಮಾಡಿ ಮತ್ತೆ ಇನ್ನೊಂದು ಸಾರಿ ತೊಳಿತೀನಿ. ಸ್ವಲ್ಪ ಇದ್ದಾಗ ತೊಳ್ಕೊಂಡ್ಬಿಟ್ರೆ ನನಗೂ ಈಸಿ ಆಗುತ್ತೆ. ಅದಕ್ಕೆ ಇವಾಗ ನಾನು ತೊಳ್ತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಪಲಾವ್ ರೆಡಿ ಆಯಿತು. ಹಸ್ಬೆಂಡೂ ಊಟ ಮಾಡಿದ್ರು, ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟಿಗೂ ಎಷ್ಟು ಚೆನ್ನಾಗಿರಬೇಡ ಹೇಳಿ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಜ ಹೇಳಬೇಕು ಅಂದರೆ ನಾನು ಜಾಸ್ತಿನೇ 2 ತುತ್ತು ಜಾಸ್ತಿನೇ ಊಟ ಮಾಡಿದೆ. ಹಸ್ಬೆಂಡೂ ಚೆನ್ನಾಗೂ ಊಟ ಮಾಡಿದ್ರು ಅವರು. ಮತ್ತು ಏನು ಅಂದರೆ ಈ ರೆಸಿಪಿ ನಿಮಗೆ ಏನಾದರೂ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ಪಕ್ಕ ನಾನು ನೀಟಾಗಿ ಹೇಳ್ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ನಮ್ಮ ಹಸ್ಬೆಂಡ್ ಕೈಯಾರೆ ಮಾಡಿಸ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್, ನನಗಿಂತ ಅವ್ರು ಚೆನ್ನಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ, ಗೊತ್ತಾ ನಿಮಗೆ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಪಲಾವ್ ಮಾಡೋದು ಅಂತ. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗುವ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಅಂತ. ನನ್ನ ಮಗಳು ಆಟ ಆಡ್ತಿದ್ದಾಳೆ, ನನ್ನ ಹಸ್ಬೆಂಡ್ ಅವಳನ್ನ ಆಟ ಆಡಿಸ್ತಿದ್ದಾರೆ. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ನೋಡಿ.